ಮೈಸೂರಿನಲ್ಲಿ ಜಿಟಿ ದೇವೇಗೌಡರು ಗರಂ ಆಗಿದ್ದಾರೆ. ಬ್ಯಾನರ್ಗಳಲ್ಲಿ ಜೆಡಿಎಸ್ ನಾಯಕರ ಫೋಟೋ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಇದು ಮಿಸ್ಸಿಂಗ್ ಆಗಿದೆ ಅನ್ನೋದು. ಮೈಸೂರಿನಲ್ಲಿ ದೋಸ್ತಿ ನಾಯಕರಲ್ಲಿ ಬೆಂಕಿ ಇನ್ನೂ ಕೂಡ ಆರಿಲ್ಲ ಅನ್ನೋದು ಇದರ ಮೂಲಕ ಸ್ಪಷ್ಟವಾಗಿ ಸಂಶಯ ಮೂಡಿಸ್ತಾ ಇದೆ. ಯಾಕಂದ್ರೆ ಮೈಸೂರಿನಲ್ಲಿ ಎಲ್ಲೂ ಕೂಡ ಜೆಡಿಎಸ್ ನಾಯಕರ ಫೋಟೋಗಳು, ಫ್ಲೆಕ್ಸ್ಗಳು ಕಾಣ್ತಾ ಇಲ್ಲ. ಎಲ್ಲಾ ಕಡೆ ಕಾಂಗ್ರೆಸ್ ನಾಯಕರ ಭಾವಚಿತ್ರವನ್ನ ಬಳಸ್ತಾ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಜೆಡಿಎಸ್ ಕಾರ್ಯಕರ್ತರಲ್ಲೂ ಕೂಡ ಅಸಮಾಧಾನ ಉಂಟಾಗಿದೆ. ಎಲ್ಲಾ ಕಡೆ ಕಾಂಗ್ರೆಸ್ ನಾಯಕರದೇ ದರ್ಬಾರ್. ಮೈಸೂರಿನಲ್ಲಿ ಟಿವಿ9ಗೆ ಸಚಿವ ಜಿಟಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಜೆಡಿಎಸ್ಗೆ ಯಾವುದೇ ರೀತಿಯಾದಂತಹ ಕಿಮ್ಮತ್ತು ಸಿಗ್ತಾ ಇಲ್ಲ. ಲೋಕಸಭೆಗೆ ಮೈತ್ರಿ ಬದಲು ಫ್ರೆಂಡ್ಲಿ ಫೈಟ್ ಇರಬೇಕಾಗಿತ್ತು ಅಂತ ಕೂಡ ಅವರು ಹೇಳ್ತಾರೆ. ಪ್ರಚಾರಕ್ಕೆ ಹೋಗಬೇಡಿ ಅಂತ ಕಾರ್ಯಕರ್ತರ ಒತ್ತಡ ಕೂಡ ಇದೆ. ಅದಕ್ಕೋಸ್ಕರ ಹಲವಾರು ಸಭೆಗಳು ಆಯ್ತು. ಜಿಟಿ ದೇವೇಗೌಡರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಸಿದ್ದರಾಮಯ್ಯ ಚಾಮುಂಡೇಶ್ವರಿ ನಗರದಲ್ಲಿ ಪ್ರಭಾವಿ, ಅದರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನಾನು ಉದ್ದೇಶಪೂರ್ವಕವಾಗಿ ಸಿದ್ದು ಅವರ ವಿರುದ್ಧ ಸ್ಪರ್ಧೆ ಮಾಡಿಲ್ಲ, ಇದರ ಬಗ್ಗೆ ಕೂಡ ಮಾತನಾಡ್ತಾ ಹೇಳಿದ್ರು. ವಿಧಾನಸಭಾ ಚುನಾವಣೆಯಲ್ಲಿ ಬೇಕಂತ ನಾನು ಸ್ಪರ್ಧೆ ಮಾಡಿಲ್ಲ, ಅವರು ಸ್ಪರ್ಧೆ ಮಾಡುತ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ ಅಂತ ಕೂಡ ಜಿಟಿ ದೇವೇಗೌಡ ಟಿವಿ9 ಜೊತೆ ಮಾತನಾಡ್ತಾ ಹೇಳಿದ್ರು. ನಾನು ಹಾಲಿ ಶಾಸಕನಾಗಿ ಅನಿವಾರ್ಯವಾಗಿ ಸ್ಪರ್ಧೆ ಮಾಡಬೇಕಾಯ್ತು ಅಂತ ಕೂಡ ಜಿಟಿ ದೇವೇಗೌಡ ಹೇಳಿದ್ರು. ನಾನು ಜಿದ್ದು ಸಾಧಿಸುತ್ತಿಲ್ಲ, ಕೋಪ ಮಾಡ್ಕೊಳ್ತಾ ಇಲ್ಲ. ಆದ್ರೆ ಸದ್ಯಕ್ಕೆ ಕಾಂಗ್ರೆಸ್ನ ನಾಯಕರು ಯಾವುದೇ ಫ್ಲೆಕ್ಸ್ನಲ್ಲಿ, ಭಿತ್ತಿಪತ್ರದಲ್ಲಿ ನಮ್ಮ ಫೋಟೋಗಳನ್ನು ಹಾಕಿಲ್ಲ. ಲೋಕಸಭೆ ಚುನಾವಣೆ ಒಬ್ಬರಿಂದ ಗೆಲ್ಲಿಸಲು ಸಾಧ್ಯವಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ಜೊತೆ ಜಿಟಿ ದೇವೇಗೌಡ ಮಾತನಾಡಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ ನೋಡೋಣ. ಜೆಡಿಎಸ್ ಕಾಂಗ್ರೆಸ್ ರಾಜ್ಯದಲ್ಲಿ ದೋಸ್ತಿ, ಮೈಸೂರು ಭಾಗದಲ್ಲಿ ಕುಸ್ತಿ ಅನ್ನೋ ರೀತಿ ವಾತಾವರಣ ನಿರ್ಮಾಣವಾಗಿದೆ. ಇದಕ್ಕೆ ಪೂರಕ ಎಂಬಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡರು ಸಹ ಕಾಂಗ್ರೆಸ್ ಅಭ್ಯರ್ಥಿ ವಿಜಯ್ ಶಂಕರ್ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇಲ್ಲ. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡರು ನಮ್ಮ ಜೊತೆಗಿದ್ದಾರೆ. ಜಿಟಿ ದೇವೇಗೌಡರೆ, ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ಇದ್ದಾರೆ. ತಾವು ಎಲ್ಲೂ ಸಹ ಸಭೆ ಆಗಲಿ ಅಥವಾ ಪ್ರಚಾರದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಹೇಗಿದೆ ಮೈಸೂರು ವಾತಾವರಣ? ನಾನು ಅದನ್ನೇ ಹೇಳ್ತಿರೋದು. ಅಭ್ಯರ್ಥಿ ನನಗೆ ಫೋನ್ ಮಾಡಿದರು, 2 ಡೇಸ್ ಫೋನ್ ಮಾಡಿದರು. ನೀವು ಯಾವಾಗ ಇರ್ತೀರಿ ಮನೇಲಿ ಅಂದರು. ಮಂಗಳವಾರ ಇರ್ತೀನಿ ಅಂದೆ. ಮಂಗಳವಾರ ಬುಧವಾರ ಕೊಡಗು ಹೋಗ್ತಾ ಇದ್ದೀನಿ ಅಂದರು. ಇನ್ಯಾವಾಗ ಸಿಗ್ತೀನಿ ಅಂದರೆ ನಾನು ಶನಿವಾರ ಸಿಗ್ತೀನಿ ಅಂತ ಹೇಳಿದೆ ಅವ್ರಿಗೆ. ಶುಕ್ರವಾರ ನಾನು ಪ್ರಜ್ವಲ್ ನಾಮಿನೇಷನ್ ಹಾಸನಕ್ಕೆ ಹೋದೆ. ಆವಾಗ ಮಾದೇವಪ್ಪ ಫೋನ್ ಮಾಡಿದರು. ಮಾದೇವಪ್ಪ ಸಾಯಂಕಾಲ ಮನೆ ಬರ್ತೀವಿ ಅಂದರು. ಮಾದೇವಪ್ಪನ ಶನಿವಾರ ವಿಜಯ್ ಶಂಕರ್ ಬರ್ತಾಯಿದ್ರು, ನಾಳೆ ಬೆಳಿಗ್ಗೆ ನೀವು ಅವ್ರ ಜೊತೆಲಿ ಬನ್ನಿ ಮಾತಾಡೋಣ ಅಂತ ಹೇಳಿದೆ ಅವ್ರಿಗೆ. ಅಷ್ಟೊತ್ತಿಗೆ ವಿಜಯಕುಮಾರ್ ಫೋನ್ ಮಾಡಿದ್ರು ನನಗೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು. ನಾಳೆ ಜಾಯಿಂಟ್ ಪ್ರೆಸ್ ಕರೆದಿದ್ದೀವಿ, 11 ಗಂಟೆಗೆ ಬರಬೇಕು ಅಂತ ಹೇಳಿದ್ರು. ಏನಪ್ಪ ನನಗೆ ಯಾರು ಹೇಳವ್ರೆ? ವಿಜಯಶಂಕರ್ ಹೇಳಿಲ್ವ ಅಂದರು. ಇದೇನು ಹೇಳಿಲ್ಲಪ್ಪ, ಬರ್ತೀವಿ ಮನೆಗೆ ಅಂತ ಹೇಳಿದರೆ ಬನ್ನಿ ಅಂತ ಹೇಳಿದ್ದೀನಿ. ಆದ್ದರಿಂದ ನಾನು ಬರೋಕ್ಕಾಗಲ್ಲಪ್ಪ ಅಂತ ನಾನು ಅವ್ರಿಗೆ ಹೇಳಿದೆ. ನೋಡ್ರಿ, ಈಗ ಮೈಸೂರು ಭಾಗದಲ್ಲಿ ಇದುವರೆಗೂ ಸಹ ಜೆಡಿಎಸ್ ಕಾಂಗ್ರೆಸ್ ಜಿದ್ದಾಜಿದ್ದಿನ ಒಂದು ಹೋರಾಟ ಇತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ. ಸೊ ಈ ಒಂದು ಚುನಾವಣೆಯಲ್ಲಿ ದಿಢೀರಂತ ಈ ಮೈತ್ರಿ ಅಭ್ಯರ್ಥಿಗಳನ್ನ ಹಾಕಿರೋದು ಎಲ್ಲೋ ಒಂದು ಕಡೆ ಇರಿಸುಮುರುಸು ಅಂತ ಅನ್ನಿಸ್ತಾ ಇಲ್ವಾ? ಈಗ ನಾವು ನೇರವಾಗಿ ಹೇಳಿದ್ವಿ, ಕಾಂಗ್ರೆಸ್ ಅವರು ಕ್ಷೇಮವಾಗಿರ್ತಿದ್ರು, ನಾವು ಕ್ಷೇಮವಾಗಿರ್ತಿದ್ದೋ. ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ಸು ಜೆಡಿಎಸ್ಸು ಗೆದ್ದ ಮೇಲೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡ್ರೋ ಆ ರೀತಿ ಫ್ರೆಂಡ್ಲಿ ಫೈಟ್ ಮಾಡೋಣ ಅಂತ ಹೇಳಿದ್ವಿ ನಾವು. ಹಂಗೆ ಮಾಡಿದರೆ ತುಂಬ ಕ್ಷೇಮ ಇರ್ತಿತ್ತು. ಸೀಟು ಅವರು ನಿಲ್ತಿದ್ರು, ನಾವು ಎಲ್ಲ ಕಡೆ ಸ್ಪರ್ಧೆ ಮಾಡ್ತಿದ್ವಿ. ಅದು ಏನಾಯಿತು, ಇಲ್ಲ ಹೊಂದಾಣಿಕೆ ಆಗಲೇಬೇಕು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ಘಟಬಂಧನ್ನು, ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ನಾವು ಒಟ್ಟಾಗಿರೋದ್ರಿಂದ ಇಲ್ಲಿ ಬೇರೆ ಬೇರೆ ಹೋಗೋಕ್ಕಾಗಲ್ಲ, ಅದರ ಎಫೆಕ್ಟು ಬೇರೆ ರಾಜ್ಯಗಳಲ್ಲೂ ಆಗ್ತದೆ ಅಂತಕ್ಕಂಥ ಒಂದು ಇದರಿಂದ ಉದ್ದೇಶದಿಂದ ಒಟ್ಟಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಳೀಯ ಮುಖಂಡರುಗಳು ಕೂಡ, ಪದಾಧಿಕಾರಿಗಳು ಕೂಡ ಪೇಪರು ಟಿವಿನಲ್ಲಿ ಬರ್ತಾಯಿದೆ. ಜಿಟಿ ದೇವೇಗೌಡರು ಉಸ್ತುವಾರಿ ಸಚಿವರ ಫೋಟೋ ಇಲ್ಲ, ವಿಶ್ವನಾಥ್ ಅವರು ರಾಜ್ಯಾಧ್ಯಕ್ಷರು ಅವ್ರ ಫೋಟೋ ಇಲ್ಲ, ಪ್ರಿಯಾಪಟ್ಟಣ MLA ಮಾಧವ್ MLA ಫೋಟೋ ಇಲ್ಲ. ನಾನು ಹೇಳ್ತಿರೋದು ಉಸ್ತುವಾರಿ ಸಚಿವ ಅಂತ ಬೇಡ, ನಾನು ಚಾಮುಂಡೇಶ್ವರಿ ಕ್ಷೇತ್ರದ ಒಬ್ಬ ಶಾಸಕ. ವಿಶ್ವನಾಥ್ ಅವರು ರಾಜ್ಯಾಧ್ಯಕ್ಷರು ಬೇಡ, ಅವರು ಹುಣಸೂರು ಕ್ಷೇತ್ರದ ಶಾಸಕ. ಪ್ರಿಯಾಪಟ್ಟಣ ಮಾಧವ್ ಅವರು ಪ್ರಿಯಾಪಟ್ಟಣದ ಶಾಸಕ. ಅವ್ರ ಫೋಟೋನೂ ಇಲ್ಲದೆ ಎಲ್ಲ ಕಾಂಗ್ರೆಸ್ ನಾಯಕಗಳ ಫೋಟೋ, ದೇವೇಗೌಡರು ಕುಮಾರಸ್ವಾಮಿ ಫೋಟೋ ಹಾಕ್ಕೊಂಡು ಈಗಾಗಲೇ ಅವರು ಬ್ರೋಚರ್ಗಳು, ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದರಿಂದ ನಮ್ಮ ಕಾರ್ಯಕರ್ತರುಗಳು ಇನ್ನೂ ಕೂಡ ನೀವು ಬರಲಿಕ್ಕೆ ಕೊಡೋದು, ನೀವು ಬರದೇ ಇರದೆ ಸರಿ, ನೀವು ಯಾವ ಕಾರಣಕ್ಕೂ ಬರಬೇಡಿ ಅಂತಕ್ಕಂಥದ್ದನ್ನು ಕೂಡ ರಾತ್ರಿಯಿಂದ ಈಗಳಿಗೆ ಅವರು ಕೂಡ ಅವರು ಅದನ್ನು ಹೇಳ್ತಿದ್ದಾರೆ.
ಇದು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡರ ಮಾತು. ಕಾರ್ಯಕರ್ತರು ಮತ್ತು ಸ್ಥಳೀಯರಿಂದ ಸಾಕಷ್ಟು ಒತ್ತಡ ಇದೆ, ನಿಮ್ಮನ್ನ ಕಡೆಗಣಿಸಲಾಗ್ತಾ ಇದೆ. ಭಾವಚಿತ್ರದಲ್ಲೂ ಸಹ ರಾಜ್ಯಾಧ್ಯಕ್ಷರು ನಿಮ್ಮ ಫೋಟೋ ಸಹಿತ ಯಾರ ಜೆಡಿಎಸ್ ನಾಯಕರ ಫೋಟೋಗಳನ್ನು ಹಾಕ್ತಾ ಇಲ್ಲ, ಹೀಗಾಗಿ ನೀವು ತಟಸ್ಥವಾಗಿರಿ ಅನ್ನೋ ಒಂದು ಒತ್ತಡ ಬಂದಿದೆ. ಅವ್ರ ಜೊತೆ ಎಲ್ಲ ಮಾತನಾಡ್ತೇನೆ, ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೇನೆ ಅನ್ನೋ ಮಾತನಾಡಿದ್ದಾರೆ. ಜೆಡಿಎಸ್ ಮೈತ್ರಿ ಧರ್ಮವನ್ನ ಪಾಲಿಸ್ತಾ ಇದೆ, ಕಾಂಗ್ರೆಸ್ನವರು ಸಹ ಅದೇ ಹಾದಿಯಲ್ಲಿ ಹೋದ್ರೆ ಉತ್ತಮ ಅನ್ನೋ ಒಂದು ಮಾತನ್ನ ಅಭಿಪ್ರಾಯವನ್ನ ಸಚಿವ ಜಿಟಿ ದೇವೇಗೌಡರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, ಟಿವಿ 9 ಮೈಸೂರು.